ನೀವು ಸಿಂಹರಾಶಿಯವರಾಗಿದ್ದಲ್ಲಿ ಈ ವಿಡಿಯೋ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೂ ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ಬಹಳ ಇಂಪಾರ್ಟೆಂಟು. ದಯವಿಟ್ಟು ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ ಈ ವಿಡಿಯೋ ಲಿಂಕ್ನ. ಯಾಕೆ ಅಂತಂದರೆ ನಿಮ್ಮ ಕರ್ಮಾಧಿಪತಿ ಹಾಗೂ ತೃತೀಯಾಧಿಪತಿಯಾದ ಶುಕ್ರ ಗ್ರಹ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ನೀಚ ಸ್ಥಿತಿಯಲ್ಲಿ ಕನ್ಯಾ ರಾಶಿಯಲ್ಲಿರಲಿದ್ದಾನೆ. ಈ ವಿಚಾರವಾಗಿ ನಾನು ಸುವರ್ಣ ನ್ಯೂಸಲ್ಲಿ ಆಲ್ರೆಡಿ ಕಾರ್ಯಕ್ರಮ ಸಹ ಮಾಡಿದ್ದೇನೆ, ಅದು ಫೇಸ್ಬುಕ್ಕಲ್ಲಿ ನಾನು ಅಪ್ಲೋಡ್ ಸಹ ಮಾಡಿದ್ದೇನೆ. ಶುಕ್ರ ಗ್ರಹ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ನೀಚ ಸ್ಥಿತಿಯಲ್ಲಿರೋದು ಸಿಂಹರಾಶಿಯವರಿಗೆ ಬಹಳ ದೊಡ್ಡ ಸಮಸ್ಯೆಗಳನ್ನು ಅಥವಾ ಬಹಳಷ್ಟು ವ್ಯತ್ಯಾಸಗಳನ್ನು ಕೊಡ್ತಕ್ಕಂಥ ಸಮಯವಾಗಿದೆ. ಕಾರಣ ನೋಡಿ, ಕರ್ಮಾಧಿಪತಿ ಶುಕ್ರ, 10ನೇ ಮನೆ ಅಧಿಪತಿ ಶುಕ್ರ. 10ನೇ ಮನೆ ಅಧಿಪತಿ ಅಂದ್ರೆ ಉದ್ಯೋಗಕಾರಕ. ಸೊ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಸಿಂಹರಾಶಿಯವರು ಕೆಲಸ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ. ಅಥವಾ ಯಾವುದೋ ಬಿಸ್ನೆಸ್ ಮಾಡ್ತೀನಿ, ಮತ್ತೊಂದೇನೋ ಮಾಡ್ತೀನಿ ಅನ್ನೋ ಆಸೆ ಮೇಲೆ, ಅಥವಾ ಇನ್ನೊಂದು ಕಡೆ ಇನ್ನೂ ಜಾಸ್ತಿ ಸಂಬಳ ಸಿಗುತ್ತೆ ಹಂಗೆ ಹಿಂಗೆ ಅನ್ನೋ ಆಸೆ ಮೇಲೆ ಇರೋ ಕೆಲಸನ ರಿಸೈನ್ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ಸೊ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ದಯವಿಟ್ಟು ಇರುವಂಥ ಚೆನ್ನಾಗಿರೋ ಕೆಲಸಗಳನ್ನ ರಿಸೈನ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಮಟ್ಟಂತ ಮತ್ತೆ ಕೆಲಸ ಸಿಗೋದಿಲ್ಲ ನಿಮಗೆ. ಆಮೇಲೆ ಹೇಳ್ತಲ್ವ, ಅಷ್ಟೇ ಅಲ್ಲ, ಎಲ್ಲಿ ಕೆಲಸ ಮಾಡ್ತಿರಲ್ಲ ಅಲ್ಲಿ ನಿಮಗೆ ಮೋಸ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮೊಟ್ಟಿಗೆ ಒಂದಿಷ್ಟು ಮೋಸವಾಗುವ ಸಾಧ್ಯತೆ ಇರುತ್ತದೆ. ಸ್ಯಾಲ್ರಿ ಜಾಸ್ತಿ, ಇದನ್ನ ಮಾಡಿದ್ರೆ ಸ್ಯಾಲ್ರಿ ಜಾಸ್ತಿ ಕೊಡ್ತೀನಿ, ಅದು ಟಾರ್ಗೆಟ್ ಮಾಡಿದ್ರೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ಅದು ಎಲ್ಲ ಹೇಳಿ ಕಡೆಗೆ ಎಲ್ಲ ಕೆಲಸ ಮಾಡಿಸ್ಕೊಂಡು ನಿಮಗೆ ಆಮೇಲೆ ಏನೂ ಕೊಡೋದೇ ಇಲ್ಲ. ಸೊ ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸಿಂಹರಾಶಿಯರು ಉದ್ಯೋಗದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಂತ ನಿಮಗೆ ಅದನ್ನು ಮನಸ್ಸಿಗೆ ತಗೊಂಡು ನಂಗೆ ಮೋಸ ಮಾಡಿಬಿಟ್ರು ನಾನು ಜಾಬ್ ರಿಸೈನ್ ಮಾಡ್ತೀನಿ ಅಂದರೆ ಅದು ಇನ್ನೂ ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ಈಗ ನೀವು ತಾಳ್ಮೆಯಿಂದ ಇದ್ದರೆ ಮುಂದೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಒಂದು ಸಲ ಮೋಸ ಮಾಡ್ಬೋದು, ಸುಳ್ಳು ಹೇಳಿ 2 ಸಲ ಮಾಡ್ಬೋದು, ಯಾವಾಗಲೂ ಪ್ರತಿ ಸಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದಾಗಿ ಈಗ ಅಲ್ದಿದ್ರೆ ಮುಂದಿನ ಸಲನಾರು ಅದಕ್ಕೆ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ತಾಳ್ಮೆಯಿಂದ ಇರಬೇಕು. ನಿರುದ್ಯೋಗಿ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಉದ್ಯೋಗ ಸಿಗುವ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಸಿಕ್ಕರೂ ಒಳ್ಳೆ ಉದ್ಯೋಗ ಸಿಗೋದಿಲ್ಲ. ನಿಮ್ಮನ್ನು ಒಂಥರ ಚೆನ್ನಾಗಿ ದುಡಿಸ್ಕೊಂಡು ಸರಿಯಾಗಿ ಸ್ಯಾಲ್ರಿ ಕೊಡದೇ ಇರುವಂಥ ಕೆಲಸಗಳೇ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ಎಚ್ಚರವಾಗಿರಬೇಕು. ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಸಿಂಹರಾಶಿಯವರು ಉದ್ಯೋಗಾದಿ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಷ್ಟೇ ಅಲ್ಲ, ನೀವು ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ, ಸಾಮಾನ್ಯವಾಗಿ ಒಂದು 60-70% ಅಕ್ಕ ತಂಗಿ ಜೊತೆಗೇನೆ ಸಮಸ್ಯೆಗಳಾಗುವ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಮ ಅಕ್ಕ ಅಥವಾ ತಂಗಿ ಜೊತೆಗೆ ನಿಮಗೆ ನೀವು ಜಗಳ ಮಾಡುವ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ಜಗಳ ಮಾಡೋದು, ಮಾತು ಬಿಡೋದು ಇತ್ಯಾದಿಗಳು. ಇಲ್ಲ ಅಂತಂದರೆ ಅವರಿಂದಾಗಿ ನಿಮಗೆ ಒಂದಿಷ್ಟು ಹಣಕಾಸಿನ ನಷ್ಟ. ಅಯ್ಯೋ ಸರ್, ನಮ್ಮ ಅಕ್ಕ ಮಾಡಿದ್ದು ಎಡವಟ್ಟು ನೋಡಿ, ನನಗೆ ಎಷ್ಟ ಲಾಸ್ ಆಗೋಯ್ತು. ಈಗ ನನ್ನ ತಂಗಿ ಮಾಡಿದ್ದು ಎಡವಟ್ಟು, ಈಗ ನಾನು ಅನುಭವಿಸ್ಬೇಕು ನೋಡಿ, ನನಗೆ ಲಾಸ್ ಆಯಿತು. ನನಗೆ ಈ ನನ್ನ ತಂಗಿ ಬರಲ್ಲ ಕೊಡೋಕ್ಕೆ, ನಮ್ಮ ಅಕ್ಕ ಬರಲ್ಲ ಕೊಡೋಕ್ಕೆ ಅಂದರೆ ಅಕ್ಕ ತಂಗಿಯಿಂದಾಗಿ ನಿಮಗೆ ಒಂದಿಷ್ಟು ಆರ್ಥಿಕ ನಷ್ಟ ಆಗುವ ಸಾಧ್ಯತೆಯೂ ಇರ್ತದೆ. ಇಲ್ಲ ನಿಮ್ಮ ಅಕ್ಕ ಅಥವಾ ತಂಗಿಯವರಿಗೆ ಆರೋಗ್ಯ ಬಾಧೆಗಳಾಗುವ ಸಾಧ್ಯತೆಯೂ ಇರ್ತದೆ. ಇಲ್ಲ ಅಂದರೆ ನಿಮ್ಮ ಅಕ್ಕ ಅಥವಾ ತಂಗಿಯವರು ನಿಮ್ಮ ಕುಟುಂಬದ ಅಂದರೆ ಫ್ಯಾಮಿಲಿ, ತಂಗಿ ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀರಾ, ಅಕ್ಕನ ಮದುವೆ ಮಾಡಿ ಕಳಿಸಾಯಿತು, ಅವರು ವಾಪಸ್ ತವ್ರ ಮನೆಗೆ ಬಂದು ನಿಮ್ಮೊಟ್ಟಿಗೆ ಜಗಳ ಮಾಡಿ ನಿಮ್ಮ ಮನೇಲೆಲ್ಲ ಜಗಳ, ಅಯ್ಯೋ ಎಲ್ಲ ಸರಿಯಿತು ಸರ್, ನಮ್ಮ ಅಕ್ಕ ಬಂದು ಎಲ್ಲ ಗಲಾಟೆ ಮಾಡಿ ಕೊಟ್ಟೋಗ್ಬಿಟ್ಲು, ನಿಮ್ಮ ಮನೇಲಿ ಜಗಳ ಮಾಡಿಬಿಟ್ಲು, ನನ್ನ ತಂಗಿ ಬಂದು ಆಮೇಲೆ ಎಲ್ಲ ಗಲಾಟೆ ಮಾಡಿಬಿಟ್ಲು, ಫ್ಯಾಮಿಲಿ ಎಲ್ಲ ಗಲಾಟೆ ಆಗೋಯ್ತು, ನಮ್ಮ ತಂಗಿ ಸುಮ್ಮನಿದ್ರೆಲ್ಲ ಸರಿ ಇರ್ತಿತ್ತು. ಸೊ ಈ ಥರ ಮನೆಯಲ್ಲಿ ಜಗಳ ಮನಸ್ತಾಪಗಳಿಗೆ, ಕುಟುಂಬದಲ್ಲಿ ಜಗಳ ಮನಸ್ತಾಪಗಳಿಗೆ ನಿಮ್ಮ ಅಕ್ಕ ಅಥವಾ ತಂಗಿನೇ ಕಾರಣ ಆದರೂ ಏನೂ ಆಶ್ಚರ್ಯ ಇಲ್ಲ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ. ಅಷ್ಟೇ ಅಲ್ಲದೆ ಇನ್ನು ಆರ್ಥಿಕ ವಿಚಾರಗಳಲ್ಲಿ, ದುಡ್ಡಿನ ವಿಚಾರದಲ್ಲಿ ಸಖತ್ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಶುಕ್ರ ಧನಕಾರಕ, ಅವನು ನೀಚ ಆಗ್ತಾ ಇರ್ತಕ್ಕಂಥ ಸ್ಥಾನ ಕನ್ಯಾ ಆದ್ದರಿಂದ ನಿಮಗೆ ಧನಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ಬರೋದ್ರಿಂದಾಗಿ ಅದಿನ್ನೂ ಸ್ವಲ್ಪ ಜಾಸ್ತಿ ಆರ್ಥಿಕ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆ ಆಗುವ ಸಾಧ್ಯತೆ ಇದೆ. ಲಿಕ್ವಿಡ್ ಕ್ಯಾಶ್ ಇರಲ್ಲ, ಖರ್ಚಿಗೂ ಸಹ ದುಡ್ಡಿರಲ್ಲ. ಸೊ ದುಡ್ಡಿನ ವಿಚಾರವಾಗಿ ತುಂಬ ಕಷ್ಟಪಡ್ತೀರಾ ಸಿಂಹರಾಶಿಯವರು ಅಂತ ಕಂಡು ಬರ್ತಾ ಇದೆ. ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ದುಡ್ಡೇ ಇರಲ್ಲ, ಲಿಕ್ವಿಡ್ ಕ್ಯಾಶ್ ಇಲ್ಲದೆ ಬಹಳ ಕಷ್ಟಪಡ್ತೀರಾ ಅಂತಲೂ ಕಂಡು ಬರ್ತಾ ಇದೆ. ಸೊ ಅದರ ಮೇಲೆ ಆರೋಗ್ಯದ ವಿಚಾರವಾಗಿ ಒಂದು ಸ್ವಲ್ಪ ಗಮನ ಹರಿಸಬೇಕು. ಶುಕ್ರ ವಿವಾಹಕಾರಕ. ಸೊ ಅವಿವಾಹಿತ ಸಿಂಹರಾಶಿಯರು ವಿವಾಹದ ವಿಚಾರದಲ್ಲಿ ಸಮಸ್ಯೆ ಆಗ್ಬೋದು. ಆಲ್ರೆಡಿ ಮದುವೆ ಆಗಿರ್ತಕ್ಕಂಥ ಸಿಂಹರಾಶಿಯವರಿಗೆ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು. ಸೊ ಈ ವಿಚಾರವಾಗೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವಿವಾಹಿತ ಸಿಂಹರಾಶಿಯ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ತದೆ. ಸೊ ಇಷ್ಟೆಲ್ಲ ಇದರ ಪರಿಹಾರ ಏನು ಅಂತ ಕೇಳ್ಬೋದು. ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ದಯವಿಟ್ಟು ಪ್ರತಿ ದಿವಸ ಲಲಿತಾ ಸಹಸ್ರ
ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ, ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ದುರ್ಗಾ ಸ್ತೋತ್ರ ಇರ್ಬೋದು, ಶುಕ್ರ ಸ್ತೋತ್ರ ಇರ್ಬೋದು, ನೀವು ಓದ್ಕೊಳ್ಳಿ. ದೇವಿ ಕವಚ, ದುರ್ಗಾ ಕವಚ ಅಂತ ಬರುತ್ತೆ, ಅದನ್ನು ಪ್ರತಿದಿನ ಪಠನ ಮಾಡಿಕೊಂಡ್ರೆ, ಅದ್ರ ಗುರು ಮುಖಾಂತರವಾಗಿ ಹೇಳಿಸ್ಕೊಂಡು ಪಠನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮನೆ ಹತ್ರದಲ್ಲಿ ಯಾವ್ದಾದ್ರು ಅಮ್ಮನವ್ರ ದೇವಸ್ಥಾನ ಇದ್ದರೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ. ಪ್ರತಿದಿನ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬನ್ನಿ, ತೀರ್ಥ ತಗೊಳ್ಳಿ, ಕುಂಕುಮ ಹಚ್ಕೊಂಡು ಬನ್ನಿ. ಮುತ್ತೈದೆಯರಿಗೆ ನೀವು ಅರಿಶಿನ, ಕುಂಕುಮ, ತೆಂಗಿನಕಾಯಿ, ಬಾಳೆಹಣ್ಣು, ಉಳಿದೆಲೆ ಅಡಿಕೆ, ಏನಾದ್ರು ವಸ್ತ್ರ ಇತ್ಯಾದಿ, ಬ್ಲೌಸ್ ಪೂಸು, ಸೀರೆನೋ ಯಾವುದೋ ಯಥಾಶಕ್ತಿ ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರು ತುಂಬ ಒಳ್ಳೆಯದು. ಇಲ್ಲಾಂದರೆ ನಿಮಗೋಸ್ಕರ ನಾವು ವಿಶೇಷವಾದಂತಹ ದೇವತಾರಾಧನೆ ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇನೆ, ಅದ್ರ ಬಗ್ಗೆನೂ ನೀವು ತಿಳ್ಕೊಳ್ಬೇಕು. ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ಶುಕ್ರನ ಅಭಿಮಾನಿ ದೇವರು ಗೊತ್ತಾಯ್ತಲ್ವಾ. ಸೊ ಶುಕ್ರ ಶಾಂತಿಯನ್ನೂ ಮಾಡಿ, ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ, ಅವತ್ತು ಮಹಾಸೂರ್ಯಗ್ರಹಣ ಇರೋದ್ರಿಂದ ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಹಾಗೂ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸಂಕಲ್ಪ ಸೇವೆ ಕೊಟ್ಟವರಿಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸಾಕು. ಅವತ್ತು ಲೈವ್ ಅಲ್ಲಿ, ಅವತ್ತು ಬುಧವಾರ, ಆಗಸ್ಟ್ 12ನೇ ತಾರೀಕು ಬುಧವಾರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ದಿವಸವೇ ಮಾಡ್ತಾ ಇದ್ದೇವೆ. ಈ ವಿವಾಹ, ದಾಂಪತ್ಯ ಸಮಸ್ಯೆಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ವಿಶೇಷವಾಗಿರತಕ್ಕಂಥ ರಾಜವರ್ಧನ ಮಣಿ ಉಂಗುರ ಎನರ್ಜೈಸ್ ಆಗುತ್ತೆ ಅದಲ್ವಾ. ಶುಕ್ರ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮವೂ ಸಹ ಆಗ್ತದೆ. ಸೊ ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ನೀವು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಅವತ್ತು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಸೂರ್ಯಗ್ರಹಣನೂ ಇರೋದ್ರಿಂದ ಇಲ್ಲಿ ಆಚರಣೆ ಇಲ್ಲ, ಯಾಕೆಂದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಅದರ ಪ್ರಭಾವ ಇರುತ್ತೆ. ಸೂರ್ಯಗ್ರಹಣದ ದುಷ್ಪ್ರಭಾವವು ಪರಿಹಾರವಾಗಿ ಶುಭ ಫಲವೂ ನಿಮಗೆ ಚೆನ್ನಾಗಿ ಸಿಗಬೇಕು. ರಾಜವರ್ಧನ ಮಣಿಯ ಉಂಗುರವನ್ನ ಎನರ್ಜೈಸ್ ಮಾಡ್ತಕ್ಕಂಥದ್ದು ಶೂಲಿನಿ ದುರ್ಗಾ ಹೋಮ. ಅದಕ್ಕೆ ನಾನು ಈಗ ಸಿಂಪಲ್ ಪರಿಹಾರದಲ್ಲಿ ಹೇಳಿದ್ದು, ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಶುಕ್ರದೋಷ ಪರಿಹಾರಕ್ಕೆ ಅಂತ. ಸೊ ಶುಕ್ರದೋಷವು ಪರಿಹಾರ ಆಗುತ್ತೆ, ಅಮ್ಮನವರ ಅನುಗ್ರಹ ಸಿಗುತ್ತೆ, ಗ್ರಹಣ ದೋಷವು ಪರಿಹಾರ ಆಗುತ್ತೆ. ವಿಶೇಷವಾಗಿ ರಾಜವರ್ಧನ ಮಣಿ ಉಂಗುರ ರಾಜಯೋಗವನ್ನು ಕೊಡುತ್ತೆ. ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಟ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದೆಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರು ಗಂಡಸರು ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಈ ಹಿಂದೆ ಅಂದರೆ ಜನವರಿಯಲ್ಲೋ ಏನೋ ಮತ್ತು ಒಂದ್ಸಲ ಕೊಟ್ಟಿದ್ದಾಗಿತ್ತು, ಈಗ ಬಹಳ ಕಾಲ ಆಯಿತು, ಅದು 6 ತಿಂಗಳ ಮೇಲೆ ಆಗೋಯ್ತು. ಸೊ ಅದರಿಂದ 8 ತಿಂಗಳಿಗೆ ಆಗೋಯ್ತು. ಸೊ ಈ ಒಂದು ಹಳೆ ಉಂಗುರ ನಿಮ್ಮ ಹತ್ರ ಏನಿದ್ರೆ ಅದನ್ನು ಹರಿಯುವ ನೀರಲ್ಲೆಲ್ಲರೂ ವಿಸರ್ಜನೆ ಮಾಡಿ ಈ ಹೊಸ ಉಂಗುರನ್ನು ಮತ್ತೆ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು, ಅಕಸ್ಮಾತ್ ನಿಮ್ಮಲ್ಲಿ ಇದ್ದರೆ. ಆಯ್ತಲ್ಲ, ಭಾಳಷ್ಟು ಜನ ಫೋನ್ ಮಾಡ್ಕೊಂಡು ನನಗೆ ತಿಳಿಸಿದ್ದಾರೆ, ಮೆಸೇಜ್ಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ಪ್ರಭಾವ ಆಗಿದೆ ಅಂತ. ಇದು ಲಿಮಿಟೆಡ್ ಆಗಿ ಮತ್ತೆ ಪುನಃ ಮಾಡಿಸಿದ್ದೇನೆ, ಇದು ಮತ್ತೆ ಪುನಃ ನಿಮಗೆ ಕೊಡ್ತಾ ಇದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಅವತ್ತು ನೀವೇನಾದ್ರು ರಿಜಿಸ್ಟರ್ ಆದರೆ ಅಂದರೆ ನಿಮ್ಮ ಹೆಸರು ನಾನೇ ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಭೀಮನ ಅಮಾವಾಸ್ಯೆ ದಿವಸ, ಸೂರ್ಯಗ್ರಹಣ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ರಾಜವರ್ಧನ ಮಣಿ ಉಂಗುರವನ್ನು ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲರೂ ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳಿ. ಈ ರಾಜವರ್ಧನ ಮಣಿ ಉಂಗುರವನ್ನು ನೀವು ಬೆರಳಿನಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಅಡ್ಜಸ್ಟಬಲ್ಲು, ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತದೆ. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಕಾಣೋ ನಂಬರ್ಗೆ. ಬೇಗ ನಿಮ್ಮವರ ವಾಟ್ಸಪ್ ಮಾಡ್ಕೊಳ್ಳಿ, ಕರೆ ಮಾಡಿ ವಾಟ್ಸಪ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್. ವಾಟ್ಸಪ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಡಾಟಾ ಇರ್ತದೆ, ನಾವು ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಆರಾಮಾಗಿ ಪೇಮೆಂಟ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಒಳ್ಳೆಯದಾಗಲಿ. ಈ ಇಂಪಾರ್ಟೆಂಟ್ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬ್ ನೋಡ್ತಾ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಈ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.